ಕರೆಕ್ಟ್ ಆಗಿ ಮಾತಾಡ್ತಾವ. ಸತ್ಯ. ಇಲ್ಲ ಅಂದವ್ರನ್ನ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಕಾಡುಗಳ ಅಂತ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಅವನ್ಗೆ ಇಲ್ಲ ಅಂದ್ಮೇಲೆ ಅವನು ಅಬಿಚೂಲ್ ಏನನ್ನೋದು ಸುರೇಶ್ ಕುಮಾರ್ ಅವರು ಅಫೆಂಡರ್, ಅಬಿಚುವಲ್ ಅಫೆಂಡರ್ ಇದಾರಲ್ಲ. ಈಗ ಯಾರೋ ಒಂದು ಕೊಲೆ ಮಾಡಿರ್ತಾನೆ, 2 ಮಾಡಿರ್ತಾನೆ, ಈ ತರ ಆಗಿದ್ರೆ ಅವನ ರೆಗ್ಯುಲರ್ ರೌಡಿ ಅನ್ನೋ ತರ ಇರ್ತೈತೆ. ರೆಗ್ಯುಲರ್ ರೌಡಿ ಲಿಸ್ಟ್ ಅಲ್ಲಿ ಇರ್ಬೇಕು ಅವನು. ಇವನೇನು ಇಲ್ಲ, ರೌಡಿ ಲಿಸ್ಟ್ ಅಲ್ಲೇ ಇಲ್ಲ ಇವನು. ಹೆಂಗೆ ಮಾಡಿದ್ರಿ ಅವನಿಗೆ? ಮತ್ತೆ ಗುಂಡು ಅಧ್ಯಕ್ಷರೇ, ನನಗಿಂತ ಚಾವು ಬಹಳ ಸ್ಪರ್ಧೆ ಮಾಡಿದ್ದೀರಾ. ನೀವೆಲ್ಲ ಜನಗಳ ಮಧ್ಯೆ ಇದ್ದವರು, ಒಂದು ಅರ್ಥ ಮಾಡ್ಕೊಳ್ಳಿ. ಕಾಡಲ್ಲಿ ಫೈರಿಂಗ್ ಆಗ್ಬೇಕಾದ್ರೆ, ಕಾಡು ಗೊತ್ತಲ್ಲ, 1000 ಕಿಲೋಮೀಟರ್ ಇರ್ತದೆ. ಫೈರಿಂಗ್ ಆಗ್ಬೇಕಾದ್ರೆ ಎಷ್ಟು ರೇಂಜಲ್ಲಿ ಆಗ್ಬೇಕು? ಪರಮೇಶ್ವರ್ ಉತ್ತರ ಕೊಡ್ತಾರೆ, ಆಮೇಲೆ ಕೇಳಿ. ಅವರು ಪರಮೇಶ್ವರ್ ಸತ್ಯ ಹೇಳ್ತಾರೆ ಅಂತ ನಾನು ತಿಳ್ಕೊಂಡು. ಎಷ್ಟು ಇದಾಗಬೇಕು? ಒಂದು ಅರ್ಧ ಕಿಲೋಮೀಟರ್ ದೂರ ರೇಂಜ್ ಏನಿರ್ತದೆ ಅದರದ್ದು? ಇವ್ರದ್ದು ರೇಂಜ್ ಏನಿದೆ? ಆ ಗನ್ನಿನ ರೇಂಜ್ ಏನಿದೆ? ಅರ್ಧ ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? 1/4 ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? ಸ್ಪಾಟ್ ಅಲ್ಲಿ ಅಂದ್ರೆ ಹತ್ತಿರದಿಂದ ಹೊಡೆದಿರೋದ್ರ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ. ಪಾಯಿಂಟ್ ಬಹಳ ನಿಯರೆಸ್ಟ್ ಅಲ್ಲಿ ಹೊಡೆದಿರೋದು. ನಿಯರೆಸ್ಟ್ ಅಲ್ಲಿ ಹೊಡಿಬೇಕಾದ್ರೆ ಅದು ಹೆಂಗೆ ಫೈರಿಂಗ್ ಅಂತ ಆಗುತ್ತೆ? ಹೇಳಿ, ನೀವು ಉತ್ತರ ಕೊಡಿ. ನಾನೇನು ಇದಕ್ಕೆ ನಾನು ಕೇಳ್ತಾ ಇರೋದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲ ನಾನು ಉತ್ತರ ಕೇಳ್ತಾ ಇರೋದು. ಅಲ್ಲಿ ಯಾರು ಇಡೀ ರಾಜ್ಯದ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅಲ್ಲಿ ರೈತರು ಕೇಳ್ತಾ ಇದ್ದಾರೆ, ಅವ್ರ ಪ್ರಶ್ನೆ. ನೀವು ಆಯ್ತಪ್ಪ, ಅವನು ಆತ್ಮರಕ್ಷಣೆಗೆ, ರಾಮಲಿಂಗಾರೆಡ್ಡಿ ಅವರು ಆತ್ಮರಕ್ಷಣೆಗೆ ಮಾಡುವಂತ ಕಾನೂನು ಅಧಿಕಾರ ಇದೆ ನಮಗೆ ಅಂತ ಹೇಳಿ. ಯಾರಿಲ್ಲ ಅಂತ ಹೇಳಿದ್ರು? ಪೊಲೀಸರಿಗೆ ಆತ್ಮರಕ್ಷಣೆ ಮಾಡೋ ಅಧಿಕಾರ ಇದ್ದೇ ಇರ್ತತೆ. ಜನಗಳಿಗೂ ಹಂಗೆ ರಕ್ಷಣೆ ಮಾಡುವಂತ ಅಧಿಕಾರ ಜನಗಳಿಗೂ ಇದೆ ಸ್ವಾಮಿ. ಜನರ ಪ್ರಾಣನ ಹಂಗೆ ತೆಗಿಯಕ್ಕಾಗಲ್ಲ, ನೀವು ಸುಮ್ನೆ ತೆಗಿಯಕ್ಕಾಗಲ್ಲ. ಇನ್ನೊಂದು 3ನೇ ಪ್ರಶ್ನೆ ಅಧ್ಯಕ್ಷರೇ, ಇಷ್ಟು ಹತ್ತಿರದಿಂದ ಹೊಡೆದಿದ್ದೀರಾ ನೀವು, ನಿಯರೆಸ್ಟ್ ಹೊಡೆದಿದ್ದಾರೆ. ಅದು ಹೆಂಗಾಗ್ತೈತೆ? ಅದು ಇದು ನನ್ನ ಆತ್ಮರಕ್ಷಣೆಗೋಸ್ಕರ ಹೆಂಗಾಗ್ತೈತೆ? ನೀವು ಕಾಲಿಂದ ಕೆಳಗಡೆ ಹೊಡಿಬೋದಾಯ್ತು. ಹೃದಯಕ್ಕೆ ಹೊಡೆದಿದ್ದಾರೆ, ಕತ್ತು ಹೊಡೆದಿದ್ದಾರೆ ಅವ್ರಿಗೆ. ಓಕೆ, ಆಯ್ತು. ಅವರ ಸ್ಟೇಟ್ಮೆಂಟ್ ಅಲ್ಲಿ, ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಮಾಹಿತಿ ಬಂತಂತೆ, ಇವರಿಗೆ ಅಲ್ಲಿ ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂತು. ನಾವು ಹೋಗಿ ರೈಡ್ ಮಾಡ್ತಿರುತ್ತೆ. ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ 4 ಜನ ಹೆಂಗ್ ಹೋದ್ರಿ ನೀವು? ಎಷ್ಟು ಜನ ಸ್ಟಾಫ್ ಇದ್ದಾರೆ ಆ ರೇಂಜ್ ಅಲ್ಲಿ? ನಿಮಗೆ 100-200 ಜನ ಇರ್ತಾರೆ. ನಾನು ಹೋಗಿದ್ದೀನಿ ಕಾಡಲ್ಲಿ, ಕೋಚಿಂಗ್ ಕ್ಯಾಂಪ್ಸ್ ಇರ್ತೈತೆ ಅಲ್ಲೇ. ನೀವು ಡಿ ಫಾರೆಸ್ಟ್ ಒಳಗಡೆ ಸುಮಾರು ಒಂದು 400-500 ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ ಅಲ್ಲಿ. ನಾನು ಹೋಗಿದ್ದೀನಿ, ಆ ಸ್ಪಾಟ್ಗೆ ಹೋಗಿ ಬಂದಿದ್ದೀನಿ. ನಾನು ಕೂಡ ರೆಗ್ಯುಲರ್ ಆಗಿರ್ತಾರೆ ಅಲ್ಲಿ. 4-5 ಜನ ಇರ್ತಾರೆ, ಓದೋರು ಬೇರೆ 4 ಜನ. ಇಷ್ಟು ಜನ ನಿಮಗೆ ಸ್ಟಾಫ್ ಇದ್ಕೊಂಡು, 100 ಜನ ಸ್ಟಾಫ್ ಇದ್ಕೊಂಡು ಅವ್ರನ್ನ ಸುತ್ತುವರೆದು ಯಾಕೆ ಹಿಡಿಯಕ್ಕಾಗಿಲ್ಲ? ಆಯ್ತು, ಹೊಡೆದ್ರಿ. ಏನು ಒಳ್ಳೆ ಇದು ಏನೋ ಸೀರಿಯಸ್ ಆಗಿ ಒಬ್ಬರಾದ್ಮೇಲೆ ಒಬ್ರು 3 ಜನ ಹೊಡೆದಾಕ್ಬಿಟ್ರಿ. 4 ಜನ ಹೊಡೆಯುವಂತ ಅವಶ್ಯಕ, 3 ಜನ ಸಾಯಿಸುವಂತ ಅವಶ್ಯಕತೆ ಏನಿತ್ತು ಇದರಲ್ಲಿ? ಒಬ್ಬ ಸತ್ತಿದ್ರೆ ಉಳಿದವರೆಲ್ಲ ಓಡೋರು. ಒಬ್ಬ ಸಾಯ್ಬೇಕು ಅಂತಾನೋ ನಾನು ಹೇಳಲ್ಲ, 3 ಜನ ಓಡೋರು. 3 ಜನರ ಮೇಲೂ ನೀವು ಗುಂಡಾರಿಸಿದಿರಲ್ಲ. ಯಾಕೆ 3 ಜನದ ಗುಂಡಾರಿಸ್ತೀರಿ ನೀವು? ಇದು ನಾಳೆ ಇದು ಘಟನೆ ನಾನು ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ನಮ್ಮದಲ್ಲಿ ಇದೊಂದೇ ಕಬಿನಿ ಒಂದೇ ಕಾಡಲ್ಲ, ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಡುಗಳಿದೆ. ಹಳ್ಳಿ ಜನ ಕಾಡುಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜ್ಗೆ ಹೋಗ್ತಾರೆ. ಸೌದೆ ತರಕೋ ಏನ್ಗೋ ಹೋಗೇ ಹೋಗ್ತಾರೆ. ನೀವು ಬೇಡ ಅಂದ್ರೆ ಹೋಗೇ ಹೋಗ್ತಾರೆ ಅವ್ರು. ದನ ಕರು ಮೇಯಿಸೋದಕ್ಕೆ ಎಲ್ಲ ಹೋಗೇ ಹೋಗ್ತಾರೆ ಅವರು. ಇದೊಂದು ಇನ್ಸಿಡೆಂಟ್ ನೀವು ಕರೆಕ್ಟ್ ಆಗಿ ನೀವು ಕ್ರಮ ಆಗಿಲ್ಲ ಅಂದ್ರೆ ನಾಳೆ ಕಾಡೊಳಕ್ಕೆ ಯಾವನು ಹೋಗಂಗೆ ಇಲ್ಲ. ಹಂಗಾರೆ ಬದುಕೆ ಅಲ್ಲಿ ಕಟ್ಕೊಂಡಿರ್ತಾರೆ. ನೀವು ಬಹಳಷ್ಟು ಜನ ಕಾಡಿನಲ್ಲಿ ವಾಸ ಮಾಡೋರು ಬದುಕನ್ನೇ ಅಲ್ಲಿ ಕಟ್ಕೊಂಡಿರ್ತಾರೆ. ನಾನು ಹೋಗಿದ್ದೀನಿ, ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಬಂದಿದ್ದೀನಿ. ಅದೇ ಕಾಡಲ್ಲಿ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ. ನಾನು ಅಲ್ಲಿಗೆ ಅದರಿಂದ ನನಗನ್ಸೋವಂಥದ್ದು, ಈ ಹತ್ತಿರದಿಂದ ಯಾಕೆ